ನಮ್ಮ ಸಂತೆಗಟ್ಟೆ ಸೇತುವೆ ಹತ್ರ ಯಾರೊಬ್ಬ ಇದೇ ಬ್ರಿಡ್ಜ್ ಇಂದ ಕೆಳಗೆ ಹಾರಿ ಮೃತಪಟ್ಟಿದ್ದಾನೆ. ಬ್ರಿಡ್ಜ್ ದಾಟಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ಮೇಲೆ ಹತ್ತಿ ಹಾರಿ ಒಂದು 2-3 ಗಾಡಿಯವ್ರು ನೋಡಿ ಸುಮಾರು 5:30 ಗಂಟೆಗೆ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದು ಈಶ್ವರ ಮಲ್ಪೆ ಹಾಗೂ ತಂಡ ಹಾಗೂ ಮಣಿಪಾಲ KMCಯ ಡಾಕ್ಟರ್ಸ್ ಡೀಪ್ ಸ್ವಿಮ್ಮರ್ಸ್ ಇದ್ದಾರೆ. ಸಂತೆಗಟ್ಟೆ ಸೇತುವೆ ಹತ್ರ ನಾ ಮುಳುಗುವಾಗ ನನಗೆ ಟ್ರೈನಿಂಗ್ ಕಲಿಸಿದ ಸಾತಾಸ್ ಇವತ್ತು ನನಗೆ ನೋಡಿ ಅವ್ರ ಜೊತೆಗೆ ನನ್ನ ಜೊತೆಗೆ ಬಂದಿದ್ದಾರೆ ಇವತ್ತು ನೀರು ಮುಳುಗಲಿಕ್ಕೆ. ಯಾರೋ ಏನು ಮಿಸ್ಸಿಂಗ್ ಅಂತ ಗೊತ್ತಿಲ್ಲ. ಆದ್ರೂ ಸಹ ನಾವು ಹೋಗಲ್ಲಿ ತೋರ್ಕೊಂಡು ನೋಡಿ ಹೋಗಲಿ. ಇದು ಐಡೆಂಟಿಫೈ ಮಾಡಲಿಕ್ಕೆ ಆಗುದಿಲ್ಲ. ಒಂದು ಚೀಟಿ ಇಲ್ಲ, ವರ್ಷರು ಯಾರಂತ ಗೊತ್ತಿರೋದಿಲ್ಲ. ನಮ್ಮ ಸಂತೆಗಟ್ಟೆ ಸೇತುವೆ ಹತ್ರ ಯಾರೊಬ್ಬ ನಡೆದುಕೊಂಡು ಹೋಗೋ ವ್ಯಕ್ತಿ ಇಲ್ಲಿ ಇದೇ ಬ್ರಿಡ್ಜಿಂದ ಕೆಳಗೆ ಹಾರಿ ಮೃತಪಟ್ಟಿದ್ದಾನೆ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ದಾರೆ, ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಮಧ್ಯಭಾಗ ಅಂತ ಹೇಳಿದ್ರೆ ಇನ್ನೀಗ ಎಲ್ಲ ನೋಡಬೇಕು, ಈಗ ಎಲ್ಲ ಹುಡುಕಬೇಕು. ಏನನ್ನು ಎಷ್ಟೊತ್ತಿಗೆ ಬಿದ್ದದ್ದು? ಸಾಧಾರಣ 4 ಗಂಟೆಗೆ ನಾವು ಬ್ರಹ್ಮಾವರ ಸೈಡ್ ಬರ್ತೇವೆ. ಬ್ರಿಡ್ಜ್ ದಾಟಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ಕಲರ್ ಅಂಗಿ ಹಾಕೊಂಡು ಹುಡುಗ ಇರಬೇಕು, ಬ್ಲ್ಯಾಕ್ ಹೇರ್, ಮೇಲೆ ಹತ್ತಿ ಹಾರಿ ಬಿಟ್ಟು ಒಂದು 2-3 ಗಾಡಿಯವ್ರು ನೋಡಿ. ಯಾವ ಜಾಗ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಪ್ಲೇಸ್ ಒಂದು ಜಾಗ ಕರೆಕ್ಟ್ ಒಂದು ಹೇಳಿ, ಯಾಕೆಂದರೆ ನಮ್ಗೆ ಆ ಜಾಗದ ಮುಳುಗ್ಬೋದಲ್ಲ. ನಾವು ಈಚೆಯಿಂದ ಬರ್ತೇವೆ. ಅಂದಾಜು ಒಂದು ಹೇಳಿ ನೀವು ನೋಡಿ. ಅವರ ಅವ್ರು ಬ್ಲೂ ಕಲರ್ ಶರ್ಟ್ ಆಗಿ, ಡಾರ್ಕ್ ಬ್ಲೂ ಕಲರ್ ಶರ್ಟ್ ಆಗಿ, ಪ್ಯಾಂಟಿಗಿಂತ ಸ್ವಲ್ಪ ಲೈಟ್ ಈ ಜಾಗದಲ್ಲಿ ಹೀಗೆ ನಿಂತು ನೋಡಿ. ಹೌದು ಇಲ್ಲಿಗೆ ಮೂಲೆಗೆನಾ ಇದೇ ಜಾಗನಾ? ಕೆಲಸ ಇದೆಯೇನಾದರೂ? ಒಳ್ಳೆ ಕೆಲಸ ನಮಗೆ ಇರಬೇಕಲ್ಲ, ಸ್ವಲ್ಪ ಹೊತ್ತು ಇರಲಿ, ಸ್ವಲ್ಪ ನೋಡ್ಬೇಕಲ್ಲ. ಆಯ್ತಾ? ಕರೆಕ್ಟ್. ಮತ್ತೆ ನಿಮಗೇನು ತೊಂದರೆ ಇಲ್ಲ, ನಾವು ಇದ್ದೇವೆ, ನಾವಿದ್ದೇವೆ. ಯಾರು ಹೇಳಿದ್ರು ಪ್ರತಿಯೊಬ್ಬರಿಗೆ ಸಹ ಯಾರು ಬಿದ್ದರೆ ಸಹ ಒಂದು ಸ್ಪಾಟಿಗೆ ಬಂದು ಹೇಳಿದ್ರೆ ನಮ್ಗೆ ಹುಡುಕಾಟಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಈಗ ಸ್ಟೂಡೆಂಟ್ಸ್ MKM ಕಾಲೇಜ್ ಹುಡುಗರು ಹೋಗುವಾಗ ಅವ್ರ ಮುಂದೆ ಬಿದ್ದ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಆಗಿ ತಿಳಿಸಿದ್ದಾರೆ, ಅದು ಒಳ್ಳೆ ಕೆಲಸ. ಆಮೇಲೆ ಫೈರ್ ಬ್ರಿಗೇಡ್ನವ್ರಿಗೆ ತಿಳಿಸಿದ್ದಾರೆ, ಆಮೇಲೆ ನಮಗೆ ತಿಳಿಸಿದ್ದಾರೆ. ಅದರಿಂದ ಬಂದಿದ್ದು ಇಂಥ ಒಂದು ಎಲ್ಲ ಆಗಲಿ ನೀರಿಗೆ ಬಿದ್ದ ತಕ್ಷಣ ಸೇತುವೆ ಮಧ್ಯೆ ಯಾರಾದರೂ ಬಿದ್ದರೆ ಸಹ ತಕ್ಷಣ ನಿಲ್ಲಿಸಿ ಆ ಸ್ಪಾಟನ್ನು ಗುರುತು ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಫೈರ್ ಬ್ರಿಗೇಡ್ನವರಿಗೆ ಮತ್ತು ನಮಗೆ ಒಂದು ನೀರು ಮುಳುಗದವರಿಗೆ ತಿಳಿಸಿದರೆ ಒಳ್ಳೆಯದು. ಇವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅದಕ್ಕೆ ಈಗ ಆದಷ್ಟು ಬೇಗ ಈ ನೀರಿನ ಅಡಿಭಾಗದಲ್ಲಿ ಹುಡುಕಿ ನಾವು ಫೈರ್ ಬ್ರಿಗೇಡ್ ಮತ್ತು ನಾವು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈಶ್ವರನ ನೀರಿನೊಳಗೆ ಡೈವ್ ಮಾಡಿದ್ದಾರೆ.
ಈಶ್ವರನ ಕೆಳಗಿದ್ದಾರೆ. ಆಕ್ಸಿಜನ್ ಅನ್ನು ಈಗಷ್ಟೇ ಈಶ್ವರನ ನಮಗೆ ಕಳಿಸಿದೆವು. ಬಿಡ್ತಾನೆ ಆಕ್ಸಿಜನ್? ಬಿಡ್ತೆ ಆಕ್ಸಿಜನ್ ಬಿಡ್ತೆ. ಕೊರಪೆ ಅಂತಲೇ ಅವು ಮೂಲ ದಕ್ಕುವೆ ಬೋಟಿಗೆ ದಕ್ಕುವೆ ಅವೇನು ಉಲ್ಟಾ ಬಿಡ್ಲಾ? ಹಾ ಇನ್ನೊಂದುಂಟು ತಲೆ ನೋಡ್ಕೊಳ್ಳಿ. ಮೆಸೇಜ್ ಮಾಡ್ತೀನಿ, ಸೂಚನೆ ಮಾಡ್ತೇನೆ, ಮೆಸೇಜ್ ಮಾಡ್ತೀನಿ. ಅಲ್ಲೂ ಆಡ ಉಂಟದು ಒಂಜಿ ಉಚ್ಚಂಬರಡೆ ಅದು ವಾಡೋಡು ಬಂಡೆ వచ్చిన ಗಂಟೆ వచ్చిన ಬುಟ್ಟೆ ಬುಟ್ರೆ ಬಂಡೆ ಪೂರ ವಾಡ వచ్చిన ಏನ ರೋಪ್ ಬಿಡ್ತು ನೀರು ಅದ ಈ ರೋಪ್ ಬೋಡಿತ್ತು ನಿಂಗೆ ಹೋಪ ಮನಿಯ ಎರಡು ರೀ ಬಿಡ್ತಿ ನೀರು ಬದ ಉಂಟು. ನೆಟ್ಟೊಳ್ಳೆ ಅರ್ಧ ಗಂಟೆ ಅಂಡದನ್ನದ ಫ್ಲೈಟ್ ಇದೆ ಅರ್ಧ ಮುಕ್ಕಾಲು ಗಂಟೆ ಅಂಡದನ್ನೆ. ಆರೇಂಗೆ ಕಾಲ್ ಬಂತದ್ದು 25 ನಿಮಿಷ. ನೀರು ಜಪ್ಪಲ್ ಶುರು ಮಾಡದ ಪಾಯಿಂಟ್ ಅವೇ ಅಂಚಿನಾಡ್ಲಿ ಪಿಲ್ಲರ್ ಅಂಚಿನಾಡ್ಲಿ ಆ ಪಿಲ್ಲರ್ ನಾಡ್ಲಿ ಅಲ್ಲ ಇದೀನ ಮುಲ್ಲತ್ತ ಮುಂದಿತ್ತೀನಿ ಚಿಪ್ಪಿ ದೀತೀನಿ ಅವಾಗ ದೀತೀನಿ ಹುಡುಗನ ಅಂದು ಲೈದಿನ ಅಲ್ತಾರೆ ಅಕಲ್ ಮಾಲ್ಪಾಡ್ಲಾಗಿದ್ದೀನಿ ಅಂದ ದೀತೀನಿ ಗುರುತು ಹೊಲ ಮುಲ್ ಚಿಪ್ಪಿ ದೀತಾರ ಅಂದ ಅಂಚಿಂಜಿ ಅಂದು ಯಾಕಡೆ ಲೈಫ್ ಅನ್ನ ತಗೊಂಡು ಲೆವೆಲ್ 24 ಗಂಟೆ ಬಿಡ್ತು ಬಾಡಿ ಒಂಜಿಲ್ವಾ ಕೂಡ ಗೊತ್ತಿಲ್ಲ ವಾಚಿಗೆ ಹಂಗರ ಟಂಚೆ ಸಿಕ್ಕೊಂಡು ಕೊಟ್ಟ ಎಲ್ಲ ಹಾಗೆ ಬಣ್ಣ ಅಂಚಿ ಬಿಲ್ ಒಂಚೂರು ಓಪನ್ ಮಾಡು ಅಂಡರ್ ವಾಟರ್ ಉಂಟು ನೀಚೆಗೆ ಒಟ್ಟಿಗೆ ಹೋಗಿದ್ದಾರೆ ಅಂಡರ್ ವಾಟರ್ ಉಂಟಣ್ಣ ಟಾರ್ಚ್ ಉಂಟಾ ಅಣ್ಣ? ಟಾರ್ಚ್ ಉಂಟು ಬಲ್ಲೆ ಅವೆ ಅಂಡರ್ ವಾಟರ್. ಅಂಡರ್ ವಾಟರ್ ಉಂಟು ನೀಚೆಗೆ ಒಟ್ಟಿಗೆ ಹೋಗಿದ್ದಾರೆ ಅಂಡರ್ ವಾಟರ್ ಉಂಟಣ್ಣ? ಅಂಡರ್ ವಾಟರ್ ಉಂಟು ಗೆದ್ದ ಅದು ದೀಪು ಯಾವ ಉಂದು ಬರಲ್ಲ ಸೆಲ್ಲದ ಬಾಡ್ಲ ದೀಪು ಉದ್ದದ
ಮನ್ಸನ ಲೈತಿಗೆ ನ್ಯಾಯ ವರ ಜೀವದ ಆಸೆ ಬರ್ಪುಣ್ ದರ್ಪುವೆ ಕೈಕಾರ ಅಂಚಿಂಚಿ ಲೈಫ್ ಹಾರ್ಟ್ ಅಟ್ಯಾಕ್ ಪಂಡ ಕ್ಲೀನ್ ಮಿತ್ ವೈದ್ಯತ್ ಹಾರ್ಟ್ ಅಟ್ಯಾಕ್ ನೋಡಬಹುದು ಕತ್ತಲಾಗಿದೆ ಆದರೂ ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ಇವಾಗ ಬಿದ್ದಿರೋ ಸ್ಥಳದಲ್ಲೇ ಇರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಇವಾಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ವಿಜ್ಞಾಪನೆ ಈಶ್ವರ್ ಮಲ್ಪೆ ಹಾಗೂ ತಂಡದ ಮೇಲೆ ಸದಾ ಇರಲಿ ಅಂತ ಕೇಳ್ತೇನೆ. ಹಾಗೆ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುಮಾರು 5:30 ಗಂಟೆಗೆ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿತ್ತು ಈಶ್ವರ್ ಮಲ್ಪೆ ಹಾಗೂ ತಂಡ ಹಾಗೂ ಮಣಿಪಾಲ KMCಯ ಡಾಕ್ಟರ್ಸ್ ಡೀಪ್ ಸ್ವಿಮ್ಮರ್ಸ್ ಇದ್ದಾರೆ. ಅವರು ಈಶ್ವರ್ ಮಲ್ಪೆ ಅವರಿಗೆ ಸಾಥ್ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಇವಾಗ ಗಂಟೆ ಸಮಯ 7:40 ಆಗಿದೆ. ನೋಡ್ಬೋದು ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಈಗ ಇಲ್ಲಿ ನಡೆಸ್ತಾ ಇದ್ದಾರೆ ಈಶ್ವರ್ ಮಲ್ಪೆ ಹಾಗೂ ತುಂಬ ಕತ್ತಲಿರೋ ಕಾರಣದಿಂದಾಗಿ ವಿಸಿಬಿಲಿಟಿ ಏನಿದೆ ಅದು ಕಮ್ಮಿ ಆಗಿದೆ. ಆದರೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ವ್ಯಕ್ತಿಯ ಮೃತದೇಹ ಸಿಕ್ಕಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಹಾಗೆಯೇ ಯಾರಾದರೂ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಹಾಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಮಗೆ ಇವತ್ತು ಸಂತೆಕಟ್ಟೆ ಸೇತುವೆ ಹತ್ರ ನಾ ಮುಳುಗುವಾಗ ನನಗೆ ಟ್ರೈನಿಂಗ್ ಕಲಿಸಿದ ಸಾತಾಸ್ ಇವತ್ತು ನನಗೆ ನೋಡಿ ಅವ್ರ ಜೊತೆಗೆ ನನ್ನ ಜೊತೆಗೆ ಬಂದಿದ್ದಾರೆ ಇವತ್ತು ನೀರು ಮುಳುಗಲಿಕ್ಕೆ. ಆ ವ್ಯಕ್ತಿ ಇವತ್ತು ನಾವು ಹುಡುಕುವಾಗ ಸಿಕ್ಕಿಲ್ಲ. ಯಾಕೆಂದ್ರೆ ನೀರಿನಿಂದ ಆಚೆ ಈಚೆ ಎಲ್ಲಾದ್ರೂ ಇರ್ಬೋದು. ಯಾಕೆಂದ್ರೆ ಬಿದ್ದು ನಾವು ಮುಳುಗುವಾಗ ಒಂದು 2-3 ಗಂಟೆ ಆಯ್ತು, 4 ಗಂಟೆ ಬಿದ್ದಿದೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನನ್ನೊಂದು ಸ್ನೇಹಿತ ಅಂದ್ರೆ ನಮಗೆ ಸ್ಕೂಬಾ ಕಲಿಸಿದ ಸಾತ್ವಾಸ್, ಯಾಕೆಂದ್ರೆ ಕಾಪಲ್ಲಿ ನಮಗೆ ಟ್ರೈನಿಂಗ್ ಇವರೆಲ್ಲ ಕೊಟ್ಟವರು ಇವತ್ತು ನನ್ನ ಜೊತೆಗೆ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಇವರಿಗೆ ಆಲ್ಮೋಸ್ಟ್ 1 hour ನೀರಲ್ಲಿ ಸರ್ಚ್ ಮಾಡ್ತೀವಿ. ಆ ಟೈಮಲ್ಲಿ ಸಾರ್ಥಕ್ ಅವರಿಗೆ ಏರ್ ಶೇರ್ ಮಾಡಿದ್ರು. ಅದಕ್ಕೆ ನಾರ್ಮಲಿ ಡೈವಿಂಗ್ ಮಾಡುವಾಗ ಬಡಿ ಡೈವಿಂಗ್ ಮಾಡಬೇಕು, 2 ಜನ ಹೋಗಬೇಕು. ಇದು ಕೊಲಾಬ್ರೇಷನ್ ಮಾಡಲಿಕ್ಕೆ ಬೆಸ್ಟ್ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಈಶ್ವರ್ ಮಲ್ಪೆ ನಮ್ಮ ಸೆಂಟರ್ ಫಾರ್ ರಿಸರ್ಚ್ ಮೆಡಿಸಿನ್ KMC ಮತ್ತೆ ನಮ್ಮ ಜೊತೆಗೆ ಯಾವ್ದು ಕೇಶವ್ ಇವತ್ತು ನಮಗೆ ನಮ್ಮ ಬ್ರಹ್ಮಗಿರಿಯ ಸ್ನೇಹಿತರಾದ ಯಾವಾಗಲೂ ಸಿಗ್ತಾರೆ ಅವರು. ಇವತ್ತು ಮತ್ತೆ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ರಾತ್ರಿ ಒಂದು ಸುಮಾರು 5 ಗಂಟೆಯಿಂದ ಸಮಯ ಈಗ 7 ಗಂಟೆ ಆಯ್ತು. ಎಷ್ಟು ಗಂಟೆ ಆಯ್ತು ಈಗ? 8 ಗಂಟೆ ಆಯ್ತು. 3 ಗಂಟೆಗೆ ಸಹ ಇಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ. ನೋಡು ನಾಳೆ ಬೆಳಿಗ್ಗೆ ಎಲ್ಲಾದ್ರೂ ಮೇಲ್ಗಡೆ ಬರ್ಬೋದು. ಬರ್ತದೆ ಯಾರಂತ ಈಗ ಇಷ್ಟ ಗೊತ್ತಾಗಿಲ್ಲಲ್ಲ, ಅವರು ಇಲ್ಲ ಯಾರಂತ ಗೊತ್ತಿಲ್ಲ. ಈಗ ನಾಳೆ ಎಲ್ಲಾದ್ರೂ ಈ ಕಡೆ ಮೃತದೇಹ ಸಿಕ್ಕಿದ್ರೆ ಗೊತ್ತಾಗ್ತದೆ ನಾಳೆ ಯಾರಂತ. ನಮ್ಮ ಉಡುಪಿ ಸಂತೆಕಟ್ಟೆ ಹತ್ರ ಬ್ರಿಡ್ಜ್ ಮೇಲಿಂದ ಒಬ್ಬ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಅವರ ಮೃತದೇಹ ಇನ್ನೂ ಸಹ ಸಿಕ್ಕಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟೂ ಆಗಿಲ್ಲ. ಸ್ಮೆಲ್ ಬರ್ತಾ ಉಂಟು ಅಂತ ಹೇಳ್ತಿದ್ರು. ಅದನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ನಾವು ಹೋಗ್ತಾ ಇದ್ದೇವೆ. ಮತ್ತೆ
ದಾಟಲಿಕ್ಕೆ ಮತ್ತೆ ಬಂದು ಯಾರೋ ಏನು ಮಿಸ್ಸಿಂಗ್ ಹೋಗಲ್ಲಿ ತೋರ್ತಾನೆ ನೋಡಿ, ಹೋಗಲಿ. ಅವ್ರಿಗೆ ಏನಾದರೂ ಮೃತಪಟ್ಟುವಾಗ ಒಂದು ಮನೆಯವರಿಗೊಂದು ಹೇಳಿದ್ರೆ ಗೊತ್ತಾಗುತ್ತೆ ಯಾರ ಮನೆ ಏನಂತ ಹೇಳಿ. ಈಗ ನೋಡಿ, ಇದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಚೀಟಿ ಇಲ್ಲ, ಹೊರಸಿದರು ಯಾರಂತ ಗೊತ್ತಿರೋದಿಲ್ಲ. ಮನೆಯವರೀಗ ಇವರ ಬರೀಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನೋಡಿ, ಐಡೆಂಟಿಫೈ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಈಗ. ನಿಮ್ಮ ಮನೆಯವರಿಗೆ ಇಂತಹ ನೋವು ಕೊಡಬೇಡಿ, ಯಾಕೆಂದ್ರೆ ಅದು ಯಾರು ನೋಡದ ಸ್ಥಿತಿಯಲ್ಲಿ ನೀವಿರ್ತೀರಿ. ಆತ್ಮಹತ್ಯೆ ಒಂದು ಪರಿಹಾರ ಅಲ್ಲ. ಯಾವುದೇ ಕಷ್ಟ ಬಂದರೂ ನಮ್ಮ ಜೀವನದಲ್ಲಿ ಇದ್ದು ಸಾಧಿಸಬೇಕು. ಅದರಿಂದ ನಮ್ಮ ಮನೆಯವರ ಜೊತೆ ಕೂತು ಅಥವಾ ಸ್ನೇಹಿತರ ಜೊತೆ ಕೂತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಎಂದು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಂತೆಕಟ್ಟೆ ಸೇತುವೆ ಮೇಲಿಂದ ಹಾರಿದ ಯುವಕನ ಮೃತದೇಹ ಸೆಪ್ಟೆಂಬರ್ 16ರಂದು ಮಧ್ಯಾಹ್ನ 2 ಗಂಟೆಗೆ ಸಂತೆಕಟ್ಟೆ ಸೇತುವೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದ್ದು, ಅದೇ ಯುವಕನ ದೇಹ ಎಂದು ಖಚಿತಪಡಿಸಲಾಗಿದೆ.